ಸೀರತ್ ಎಂದರೆ ಸುಂದರವಾದ ಮನಸ್ಸು ಮತ್ತು ಹೃದಯ. ನಮ್ಮ ಮನಸ್ಸು ಮತ್ತು ಹೃದಯವನ್ನು ನಾವು ಇನ್ನಷ್ಟು ಸುಂದರವಾಗಿರಿಸಲು ಈ ಅಭಿಯಾನವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದು ಒಂದು ಶ್ಲಾಘನೀಯ ಕಾರ್ಯ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮೀಯರನ್ನು, ಎಲ್ಲ ಮತ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲ ಧರ್ಮದವರನ್ನು ಸೇರಿಸುವುದು ಇನ್ನೂ ಒಳ್ಳೆಯ ಹಾಗೂ ಉನ್ನತ ವಿಚಾರ. ಸುಂದರವಾದ ಮನಸ್ಸು ಮತ್ತು ಹೃದಯ ನಮಗಷ್ಟೇ ಅಲ್ಲ, ಇದು ಎಲ್ಲರಿಗೂ ಇರಲಿ ಎಂದು ಬಯಸಿ ಈ ಅಭಿಯಾನದ ಮೂಲಕ ಶ್ರೀ ಮೊಹಮ್ಮದ್ ಪೈಗಂಬರ್ ಅವರ ಈ ಸಂದೇಶವನ್ನು ಜಗತ್ತಿಗೆ ನಾವೆಲ್ಲರೂ ಇಲ್ಲಿ ಸೇರಿ ಸಾರಿದಂತಾಗುತ್ತದೆ. ಅಂತಃಕಲಹ, ಕೋಮುಗಲಭೆ ಹಾಗೂ ಯುದ್ಧ ನಿರತ ಈ ಜಗತ್ತಿಗೆ ಈಗ ಅತಿ ಅವಶ್ಯಕವಾಗಿ ಬೇಕಾಗಿರುವುದು ಇದೆ. ಅದೇ ಸೀರತ್ ಅಂದರೆ ಸುಂದರವಾದ ಮನಸ್ಸು ಮತ್ತು ವಿಶಾಲವಾದಂತಹ ಹೃದಯ. ಒಳ್ಳೆಯ ವಿಚಾರ. ಮುಖ್ಯವಾಗಿ ಬೇಕಾದದ್ದು ಕ್ಷಮಾಗುಣ, ಸುಖ ಶಾಂತಿಯ ಮನೋಭಾವ ಹಾಗೂ ಎಲ್ಲರೂ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಎನ್ನುವಂತಹ ಒಂದು ಒಳ್ಳೆಯ ಭಾವನೆ. ಇದೇ ಪೈಗಂಬರ್ ಮುಹಮ್ಮದ್ ರವರು ಕೂಡ ಹೇಳಿದ ಸಂದೇಶ. ವಸುದೈವ ಕುಟುಂಬಕಂ, ಈ ಜಗತ್ತು ಒಂದು ಕುಟುಂಬವಿದ್ದಂತೆ ಎನ್ನುವ ಸುಂದರ ಸಂದೇಶ ಗೀತಾದ ಸಾರ ಕೂಡ. ಅದೇ ವಿಷಯವನ್ನು ಪೈಗಂಬರ್ ಮುಹಮ್ಮದ್ ರವರು ಹೇಳಿದ ಸಂದೇಶದಲ್ಲಿ ಇರುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಮಾತು ಎಲ್ಲರೂ ಸುಖವಾಗಿರಲಿ ಎನ್ನುವ ಮನೋಭಾವನೆ ಇದು ಮೊದಲಿಂದಲೂ ಬಂದಿರುವಂತಹ ವಿಚಾರ. ನಮ್ಮ ವೇದಗಳಲ್ಲೂ ಕೂಡ ವ್ಯಕ್ತವಾಗಿದೆ. ಈ ಸೀರತ್ ಅಭಿಯಾನ ಒಂದು ಅಭಿಯಾನ ಮಾತ್ರವಲ್ಲ, ಇದು ಜಗತ್ತಿಗೆ ಶಾಂತಿಯ ಸಂಕೇತ ಮತ್ತು ನಮ್ಮ ಮಾನವತೆಗೆ ಒಂದು ಮಾರ್ಗದರ್ಶಕ ಬೆಳಕು. ಈ ಬೆಳಕಿನಲ್ಲೇ ನಾವು ನಡೆದರೆ ನಮ್ಮ ದಾರಿ, ನಮ್ಮ ಜೀವನ ಸುಗಮವಾಗುತ್ತದೆ, ಸುಖಮಯವಾಗುತ್ತದೆ, ಶಾಂತಿದಾಯಕವಾಗುತ್ತದೆ. ಇದೇ ವಿಷಯದಲ್ಲಿ ಒಂದು ಮಾತು ಹೇಳ್ತೀನಿ. ರಫೀಕ್ ಅವರೇ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಾನು ಕೇಳ್ತೀರಿ, ಒಂದು ಉತ್ತರ ಕೊಡ್ಬೇಕು. ನೀವು ಸಿಂಪಲ್ ಕ್ವಶನ್ ಕೇಳ್ತೀನಿ, ಒಂದು ಉತ್ತರ ಕೊಡ್ತೀರಿ? ಸಿಂಪಲ್ ಕ್ವಶನ್ ಹೇಳ್ತೀನಿ. ನಿಮ್ಮ ಹೆಸರು ನಮ್ಗೆಲ್ಲರಿಗೂ ಬರ್ತದೆ, ರಫೀಕ್ ಅವರು ಅಂತ. ನಿಮ್ಮ ತಂದೆಯವರ ಹೆಸರು ಹೇಳ್ಬೇಕು. ನಬಿ ಸಾಹ್ ಅವರು ತಂದೆಯವರ ಹೆಸರು. ಅವ್ರ ತಂದೆಯವರ ಹೆಸರು ಹೇಳ್ಬೇಕು. ಲಾಲ್ ಸಾಹ್ ಅವರು. ಅವ್ರ ತಂದೆಯವರ ಹೆಸರು ಹೇಳ್ಬೇಕು. ಟ್ರೈ ಮಾಡಿ. ಅವ್ರ ಹೆಸರು ಹೇಳಿದ್ರೆ ಮಾತ್ರ ಅವ್ರ ತಂದೆಯವರ ಹೆಸರು ಕೇಳ್ತೀನಿ. ಸೊ ಈಗ ನಮಗೆ ನಾನು ಕೇಳ್ತಿರೋದು ಇಷ್ಟೇ. ನಮ್ಮ ತಂದೆ, ಅಜ್ಜ, ಅವ್ರ ಅಜ್ಜ, ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಇದು ಬಹುಶಃ 17ನೇ ಶತಮಾನ ಇರ್ಬೋದು ಅವ್ರಿರೋದು. ಆದ್ರೆ ನಮ್ಮವರ ಹೆಸರುಗಳು ಹೇಳಿಕ್ ಬರೋದಿಲ್ಲ. ಆದರೆ ನಮಗೆ ಮೊಹಮ್ಮದ್ ಪೈಗಂಬರ್ ಅವರು ಜನಿಸಿದ್ದು ಕ್ರಿಸ್ತ ಶಕ 571ರಲ್ಲಿ. ಅದು ಮೆಕ್ಕಾದಲ್ಲಿ, ಅರೇಬಿಯಾದಲ್ಲಿ ಅವರು ಜನಿಸಿದ್ದು. ಆದರೆ ಅವರು ನಮಗೆ ಹುಟ್ಟಿದ್ದು ಗೊತ್ತು, ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತು, ಮೆಕ್ಕಾದಿಂದ ಮದೀನಾವರೆಗೆ ಹೆಂಗೆ ಹೋಗಿದ್ದಾರೆ ಗೊತ್ತು, ಅಲ್ಲಿಂದ ಹೆಂಗೆ ಬಂದಿದ್ದಾರೆ ಗೊತ್ತು, ಅವ್ರ ಜೀವನ ಚರಿತ್ರೆ ಗೊತ್ತು, ಅವ್ರು ಬೆಳಿಗ್ಗೆ ಏನು ಮಾಡ್ತಿದ್ರು ಗೊತ್ತು, ಮಧ್ಯಾಹ್ನ ಏನು ಮಾಡ್ತಿದ್ರು ಗೊತ್ತು, ಅವರು ಯಾವ ಥರ ಜನರೊಂದಿಗೆ ಸಂಪರ್ಕ ನಿಂತಿದ್ರು ಗೊತ್ತು, ಅವರ ಆಚಾರ ವಿಚಾರಗಳು ನಮಗೆಲ್ಲ ಗೊತ್ತು. ಇದು ಹೇಗೆ ಸಾಧ್ಯ ಆಯಿತು? ನಮಗೆ ನಮ್ಮ ಅಜ್ಜನ ಅಕ್ಷರ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಆದ್ರೆ ಅವ್ರ ಅಜ್ಜಕ್ಕಿಂತ ಹೆಚ್ಚಿನ ಕಾಲದವರು. ಆದ್ರೂ ನಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತು, ಅವರ ವಿಚಾರಗಳು ಗೊತ್ತು, ಆಚಾರ ಗೊತ್ತು, ಎಲ್ಲ ಗೊತ್ತು. ಇನ್ನೊಂದೇ ವಿಚಾರ ಅಲ್ಲ, ಇದರ ತರ ನಮಗೆ ಭಗವಾನ್ ಬುದ್ಧರ ಬಗ್ಗೆ ಗೊತ್ತು, ನಮಗೆ ಜೀಸಸ್ ಕ್ರಿಸ್ತನ್ ಬಗ್ಗೆ ಗೊತ್ತು, ನಮಗೆ ಮದರ್ ತೆರೇಸಾ ಬಗ್ಗೆ ಗೊತ್ತು, ನಮಗೆ ಸ್ವಾಮಿ ವಿವೇಕಾನಂದರ ಆಚರಣೆಗಳು ಗೊತ್ತು, ನಮಗೆ ಮಧ್ವಾಚಾರ್ಯ ಶಂಕರಾಚಾರ್ಯಗಳು ಗೊತ್ತು, ನಮಗೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಗೊತ್ತು. ಇವರೆಲ್ಲರ ಬಗ್ಗೆ ಗೊತ್ತು, ಆದ್ರೆ ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ
ಇವರೆಲ್ಲ ತಮ್ಮ ಸ್ವಾರ್ಥವನ್ನು ಬಿಟ್ಟು ಅವರು ತಮ್ಮ ಸಮಾಜಕ್ಕಾಗಿ ಹಾಗೂ ಇಡೀ ಮನುಕುಲಕ್ಕಾಗಿ ಶ್ರಮಿಸಿದವರು, ಅದಕ್ಕಾಗಿ ಬದುಕಿದವರು, ಅದಕ್ಕಾಗಿ ಕೆಲಸ ಮಾಡಿದವರು. ಅದಕ್ಕಾಗಿ ನಮ್ಗೆ ಇವರದೆಲ್ಲ ಗೊತ್ತು, ಅವರ ಆಚಾರ ವಿಚಾರಗಳ ಗೊತ್ತು. ಇದೇ ತರ ನಮ್ಮ ಪೈಗಂಬರ್ ಮೊಹಮ್ಮದ್ ಅವರು ನನ್ನ ಇಸ್ಲಾಂ ಧರ್ಮವನ್ನೇ ಪರಿಚಯಿಸಿದವರು, ಅಲ್ಲಾಹನ ಬಗ್ಗೆ ತಿಳುವಳಿಕೆಯನ್ನು ಹೇಳಿಕೊಟ್ಟವರು, ನಮ್ಮ ಆಚಾರ ವಿಚಾರಗಳು ಹೇಗಿರ್ಬೇಕು, ಯಾವ ತರ ನಮ್ಮ ಶಾಂತಿಯನ್ನು ಪಾಲನೆ ಮಾಡಬೇಕು, ಯಾವ ತರ ನಾವು ಬದುಕಬೇಕು ಅನ್ನುವಂತ ವಿಚಾರಗಳನ್ನು ಆ ಯುಗಮಾನದಲ್ಲಿ ಅವಾಗ ಮನುಷ್ಯ ಯಾಗಿರ್ಬೇಕು ಅಂತ ಗೊತ್ತಿರಲಿಲ್ಲ. ನಾವು ಪ್ರಾಣಿ ತರ ಬದುಕಬೇಕು, ಮನುಷ್ಯ ತರ ಬದುಕಬೇಕು ಅನ್ನೋದು ಗೊತ್ತಿರಲಿಲ್ಲ. ಆ ಥರದಲ್ಲಿ ನಮ್ಮ ದಾರಿಯನ್ನು ತೋರಿಸಿ ದಾರಿ ದೀಪ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಅವರ ಹೆಸರು ಎಲ್ಲರಿಗೂ ಗೊತ್ತು. ನಮ್ಮೆಲ್ಲ ಪ್ರೇಯರ್ಸ್ ಅಲ್ಲಿ, ನಮ್ಮೆಲ್ಲ ಮಸೀದಿಯಲ್ಲಿ ಎಲ್ಲರಿಗೂ ಅವರ ಹೆಸರು ಗೊತ್ತು, ಅವರ ಮಾರ್ಗದರ್ಶನ ಗೊತ್ತು ಅಲ್ವಾ? ಸೊ ಇಂತಹ ಹೆಸರಿನಲ್ಲಿ ಮುಂಚೂಣಿಯಲ್ಲಿ ಬರೋರು ನಮ್ಮ ಪೈಗಂಬರ್ ಮೊಹಮ್ಮದ್ ರವರು. ಅವರ ಜೀವನವೆಂದರೆ ದಯೆ, ಕರುಣೆ ಹಾಗೂ ಸಹಾನುಭೂತಿ ಮತ್ತು ಇವರ ವಿಚಾರಗಳು ನ್ಯಾಯದ ಪ್ರತಿರೂಪ. ಅವರು ಎಂದಿಗೂ ಯಾರ ಮೇಲೂ ಭೇದ ಭಾವ ತೋರಿರುವುದಲ್ಲ. ಧರ್ಮ, ಜಾತಿ, ಭಾಷೆ, ಬಣ್ಣ ಯಾವುದಕ್ಕೂ ಮೀರಿದ ಮಾನವೀಯತೆಯ ಸಂದೇಶವು ಅವರದಾಗಿತ್ತು. ಅವರ ಜೀವನದಲ್ಲಿ ನಾವು ಕಲಿಯಬೇಕಾದ ಪ್ರಮುಖ ಕೆಲವೊಂದು ವಿಚಾರಗಳಿದ್ದಾವೆ. ಅದನ್ನು ನಾನು ಓದಿ ತಿಳಿದುಕೊಂಡಿದ್ದೇನೆ. ಒಂದಂದ್ರೆ ಸತ್ಯ. ನಾವು ಎಲ್ಲರೊಂದಿಗೂ ನಮ್ಮ ನಮ್ಮ ಆತ್ಮಕ್ಕೋಸ್ಕರವಾಗಿ ಸತ್ಯವಂತರಾಗಿರಬೇಕು. ನ್ಯಾಯ, ಒಂದು ಸತ್ಯ, ಒಂದು ನ್ಯಾಯ, ಒಂದು ಕರುಣೆ, ಮತ್ತೊಂದು ಸಹಿಷ್ಣುತೆ, ಇವರ ಅವರ ಜೀವನದ ಮೌಲ್ಯಗಳು. ಅದನ್ನು ನಾವು ಎಲ್ಲರೂ ಅನುಸರಿಸಬೇಕು, ಕಲಿಯಬೇಕು. ನ್ಯಾಯ, ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ಅವರ ಮನೋಭಾವ. ಕರುಣೆ, ಅನಾಥರಾಗ್ಲಿ ಬಡವರಾಗ್ಲಿ ಅಶಕ್ತರಾಗ್ಲಿ ವಯಸ್ಕರಾಗ್ಲಿ ಎಲ್ಲರಿಗೂ ಸಹಾಯ ಮಾಡುವ ಪ್ರವೃತ್ತಿ ನಮ್ಮದಾಗಿರಬೇಕು ಎನ್ನುವುದರ ಭಾವನೆ. ಸಹಿಷ್ಣುತೆ, ಟಾಲರೆನ್ಸ್, ವಿರೋಧಿಗಳೇ ಅವರಿಗೆ ಎದುರಾದರೂ ಕೂಡ ಅವರೊಂದಿಗೆ ಕೋಪವಿಲ್ಲದೆ ನಡೆದುಕೊಳ್ಳಲು. ಇದು ಬಹುಶಃ ಯಾರಿಂದಲೂ ಸಾಧ್ಯ ಇಲ್ಲ ಅನಿಸುತ್ತೆ, ಅವರಿಂದ ಮಾತ್ರ ಸಾಧ್ಯ. ಅದಕ್ಕೆ ಅವರು ಮಹಾತ್ಮರು, ಮಹಾನುಭಾವರು. ಅವರು ಕೂಡ ಕೋಪವಿಲ್ಲದೆ ಹಾಗೂ ಸಹನಾಭಾವದಿಂದ ಮತ್ತು ಪ್ರಾರ್ಥನಾ ಗುಣದಿಂದ ಅವರೊಂದಿಗೆ ವರ್ತಿಸುವುದು ಇದು ಅವರಿಂದ ಕಲಿಯಬೇಕಾಗಿದೆ. ಇದನ್ನೇ ನಾವು ಅದರ ದಾರಿದೀಪವಾಗಿ ಪರಿಗಣಿಸಬೇಕು. ಇದನ್ನೇ ನಾವು ಮಾನವೀಯತೆ ಎಂದು ಭಾವಿಸುವುದು. ಇದೇ ವಿಷಯದಲ್ಲಿ ನಾನು ಮಾನವೀಯತೆಯ ಬಗ್ಗೆ ಒಂದೇ ಒಂದು ಎರಡು ಲೈನ್ ಹೇಳ್ತಾ ಇದ್ದೀನಿ. ಮಾನವೀಯತೆ, ಎಲ್ಲರೂ ಮಾನವೀಯತೆ ಬಗ್ಗೆ ಹೇಳ್ತೀವಿ. ಮಾನವೀಯತೆ ಅಂದ್ರೆ ಏನಪ್ಪ? ಇದನ್ನು ನಮ್ಮ ಫೇಮಸ್ ಕಾರ್ಡಿಯಾಲಜಿಸ್ಟ್ ಜಯದೇವರು ಹೇಳಿದರು. ಕಣ್ಣೀರು ನಮಗೆ ಕಣ್ಣೀರು ಬರದಂತೆ ಮಾಡುವುದು ಅಥವಾ ಕಣ್ಣೀರು ಇರದಂತೆ ಮಾಡುವುದು ಇದು ದೇವತಾ ಗುಣ. ದೇವರು ನಮಗೆ ಬೇಡ ಅಂದ್ರೆ ಕಣ್ಣೀರು ಬರೆಸೋದಿಲ್ಲ. ಕಣ್ಣೀರನ್ನ ಬರುವಂತೆ ಮಾಡುವುದು, ನಾವು ಕಣ್ಣೀರು ಬರುವಂತೆ ಮಾಡೋದು ರಾಕ್ಷಸಿ ಗುಣ. ರಾಕ್ಷಸರು ಆ ಥರ ಮಾಡ್ತಾರೆ. ಏನಾದರೂ ಅವ್ರಿಗೆ ಸಹನೆ ಆಗೋದಿಲ್ಲ, ಕಣ್ಣೀರು ಬರೆಸ್ಬೇಕು. ಆದ್ರೆ ಈ ಬಂದಂತ ಕಣ್ಣೀರನ್ನ ಒರೆಸುವುದಿಲ್ಲ, ಅದಕ್ಕೆ ಮಾನವ ಗುಣ ಅಂತಾರೆ, ಮಾನವೀಯತೆ ಅಂತಾರೆ. ಸೊ ಈ ಮಾನವ ಗುಣವನ್ನು ನಾವು ಅನುಸರಿಸಬೇಕು. ನಾವು ಬಂದಂತ ಯಾರೇ ಒಬ್ಬ ಅಕ್ಕ ಇರಲಿ, ತಂಗಿ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ತಂದೆ ಇರಲಿ, ತಾಯಿ ಇರಲಿ, ಮಕ್ಕಳಿರಲಿ, ಬಂದಂತ ಕಣ್ಣೀರನ್ನು ಹೊರಸೋರಂತಾಗಬೇಕು. ಅವಾಗ ನಮ್ಮ ಸಮಾಜ ಸುಂದರ ಸಮಾಜ ಆಗ್ತದೆ. ಇಲ್ಲಿ ನನ್ನನ್ನು ವೈದ್ಯನಾಗಿ ಕಲಿಸಿದ್ದೀರಿ ನೀವು. ಸೊ ವೈದ್ಯನಾಗಿ ಕೂಡ ನಾನು ಒಂದೆರಡು ಮುಖ್ಯವಾದ ಮಾತುಗಳನ್ನ ಹೇಳಬೇಕು. ನಾನು ನಿಮ್ಗೆ ಗೊತ್ತಿರುವಂತೆ ಡಾಕ್ಟರ್ ಪ್ರಮೋದ್ ಗಿರ್ಜಿ, ನಿಮ್ಗೆ ಗೊತ್ತಿರಬೇಕು. ನಾನು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಾನು ನನ್ನ ಮಿರ್ಜಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಶಸ್ತ್ರಚಿಕಿತ್ಸೆ ಹಾಗೂ ಎಂಡೋಸ್ಕೋಪಿ ನನ್ನ ಕಾರ್ಯ. ನಾವು ನಮ್ಮ ಆಸ್ಪತ್ರೆಯಲ್ಲಿ, ಎಲ್ಲ ಆಸ್ಪತ್ರೆಯಲ್ಲಿ ನೋಡೋದು, ದಿನನಿತ್ಯ ನೋಡೋದು ಅತಿಯಾಗಿ ಲಿವರ್, ಪ್ಯಾಂಕ್ರಿಯಾಸ್ ಹಾಗೂ ಚಕ್ರ ಸಂಬಂಧಿಸಿದ ಕಾಯಿಲೆಗಳು. ಲಿವರ್ ಕಾಯಿಲೆಗಳೆಂದರೆ ಕಾಮಾಲೆ ರೋಗ, ಕಾಮಣಿ, ಕಣ್ಣ ಹಳದಿ ಹಾಗೂ ಪ್ಯಾಂಕ್ರಿಯಾಟೈಟಿಸ್.
ಪಿತ್ತದ ಸಮಸ್ಯೆಗಳು, ಇವೆಲ್ಲವೂ ಜ್ವಲಂತ ಸಮಸ್ಯೆಗಳು. ಇವೆಲ್ಲ ಅತಿಯಾದ ದುಶ್ಚಟಗಳಿಂದ ಕೊಳ್ಳು ಬರುತ್ತದೆ. ಅದನ್ನು ನಾನು ಈ ಮತ್ತೊಮ್ಮೆ ಹೇಳಬೇಕಂತೀನಿ. ಎಷ್ಟೊಂದು ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನು ಕರ್ಕೊಂಡು ನಮ್ಮ ಆಸ್ಪತ್ರೆಗೆ ಬರ್ತಾರೆ, ಕ್ಯಾಶುಯಾಲಿಟಿನಲ್ಲಿ ಇರ್ತಾರೆ. ಕಣ್ಣು ಕಂಪ್ಲೀಟ್ ಜಾಂಡಿಸ್ ಆಗಿ, ಕಣ್ಣು ಹಳದಿಯಾಗಿ, ನಿಂಬೆ ಹಣ್ಣಿನಂತ ಕಲರ್ ಆಗಿರ್ತದೆ, ಹೊಟ್ಟೆ ಮೈ ಕೈ ಎಲ್ಲ ಬಾದಿರ್ತದೆ. ಅಷ್ಟು ಸಿವಿಯರ್ ಪರಿಸ್ಥಿತಿಯಲ್ಲಿ ಬಂದು ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಿರಂಗಿಲ್ಲ, ಅನ್ಕಾನ್ಸಿಯಸ್ ಆಗಿರ್ತಾರೆ. ಇಂಥದ್ರಲ್ಲಿ ಬಂದು ಈ ತಂದೆ ತಾಯಿಯವರು ನನ್ನ ಮಗು ಉಳಿಸ್ಕೊಡಪ್ಪ ಅಂತಾರೆ. ಯಾವುದೋ ಅಕ್ಕ ತಂಗಿಯವರು ನನ್ನ ತಮ್ಮ ಉಳಿಸ್ಕೊಡಪ್ಪ. ಹೆಂಡತಿ ಬಂದು ನನ್ನ ಮಕ್ಕಳನ್ನ ತಕ್ತವ್ರಿ, ಹೆಂಗೋ ಮಾಡಿ ನಮ್ಮ ಗಂಡನ ಉಳಿಸ್ಕೊಡ್ರಿ ಅಂತ ಬಂದು ಕೇಳುತ್ತಾರೆ. ನಾವು ಈ ಪರಿಸ್ಥಿತಿಯಲ್ಲಿ ತುಂಬಾ ಹೆಲ್ಪ್ಲೆಸ್ ಆಗಿರ್ತೀವಿ. ನಾವು ಎಷ್ಟೋ ಹೇಳಿರ್ತೀವಿ ಅವರಿಗೆ, ಇಲ್ಲ ಬೇಡ, ಒಂದ್ಸತಿ ಮೊದಲು ಬಂದಿದ್ದಾಗ ಬೇಡ, ಮದ್ಯಪಾನ ಸ್ಟಾಪ್ ಮಾಡ್ರಿ, ಬೇಡ ಕಂಟಿನ್ಯೂ ಮಾಡಬೇಡ್ರಿ, ಗುಟ್ಕಾ ಸೇವನೆ ಮಾಡಬೇಡ್ರಿ, ಕ್ಯಾನ್ಸರ್ ಬರ್ತದ, ಬೇಡ, ಆದ್ರೂ ಅವ್ರು ಬಿಟ್ಟಿರೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ. ಈ ತರ ನಿದರ್ಶನಗಳು ಬಹಳ ನೋಡಿರ್ಬೋದು. ಸರ್ ಹೇಳಿದ್ರು, ಅದನ್ನು ಕೇಳಿರ್ಬೋದು. ಈ ತರದ ಕಾಯಿಲೆಗಳನ್ನು ಜ್ವಲಂತವಾಗಿ ನಾವು ನೋಡ್ತೀವಿ. ನಮಗೆ ಹೆಲ್ಪ್ಲೆಸ್ ಕಂಡೀಷನ್, ಮಾಡಲೇಬೇಕು, ಉಳಿಸಲೇಬೇಕು ಅನ್ನೋಂಥ ಪರಿಸ್ಥಿತಿ ಇರ್ತದೆ. ನಮ್ಮ ಕೈ ಕೂಡ ಕಟ್ಟಾಗಿರ್ತದೆ. ನೀನು ಎಷ್ಟು ಕೋಟಿ ರೂಪಾಯಿ ಕೊಡ್ತೀನಿ, ನೀ ಏನು ಹೇಳ್ತೀರ ಅದು ಮಾಡ್ತೀನಿ, ಎಷ್ಟು ಬೇಕಷ್ಟು ಬ್ಲಡ್ ಕೊಡ್ತೀವಿ, ನಮ್ಮ ಸಮಾಜದವ್ರಿಗೆಲ್ಲ ಕೊಡ್ತೀವಿ, ಅಂದ್ರೂ ನಮ್ಗೆ ಏನು ಮಾಡ್ಲಿಕ್ಕೆ ಆಗಂತ ಪರಿಸ್ಥಿತಿ ಇರ್ತದೆ. ಈ ತರದ ಕಾಯಿಲೆಗಳನ್ನು ಹೆಂಗಾದ್ರೂ ಮೊದಲಿಂದನೇ ನಾವು ಪ್ರಿವೆಂಟ್ ಮಾಡಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಮೊದಲಿಗೆ ತಡೆಗಟ್ಟಬೇಕು. ಸಾಮಾಜಿಕ ಪಿಡುಗಾದಂತಹ ಈ ಮದ್ಯಪಾನ, ಧೂಮ್ರಪಾನ, ಗುಟ್ಕಾ ಸೇವನೆ ಅವನ್ನ ಎಲ್ಲರೂ ನಾವು ಬಂದ್ ಮಾಡಬೇಕು, ಕಡಿಮೆ ಮಾಡಬೇಕು. ಇದರಿಂದ ನಾವು ಸಮಾಜವನ್ನು ಉಳಿಸಬಹುದು, ನಮ್ಮ ಅಕ್ಕ ತಂಗಿಯರ ಸುಖವನ್ನು ಉಳಿಸಬಹುದು. ನನ್ನ ಮಾತಿನ ಮರ್ಮ ಅಂದ್ರೆ ಧೂಮಪಾನ, ಅತಿಯಾದ ಮದ್ಯಪಾನ, ಧೂಮಪಾನ ಮತ್ತು ಗುಟ್ಕಾ ಸೇವನೆಯನ್ನ ಚಿಕ್ಕಂದಿನಿಂದಲಿಂದ ಎಲ್ಲರೂ ಬಿಡಬೇಕು. ನಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಇರುವಂತ 24-25 ವಯಸ್ಸಿನವರು ಮದ್ಯಪಾನದಿಂದ ಸಾಯುವುದನ್ನು ನೋಡಿದ್ವಿ. ಕೇಳಿದ್ರೆ ಅವರು 16 ವಯಸ್ಸು, 14 ವಯಸ್ಸಿನಿಂದನೇ ಕುಡಿಯಲು ಶುರು ಮಾಡಿ ಅಂತ ಹೇಳ್ತಾರೆ. ಅದನ್ನ ಯಾರಾದ್ರೂ ಮಾಡಿ ಎಲ್ಲರೂ ಇದನ್ನು ಸಮಾಜಕ್ಕೆ ತಿಳ್ಕೊಂಡು ಅದನ್ನು ಕಡಿಮೆ ಮಾಡಿಸಬೇಕು. ಇನ್ನೊಂದು ಅತಿಯಾದ ಮೊಬೈಲ್ ಬಳಕೆ. We have all become slaves of our cell phones ಅಂತ ಹೇಳ್ತೀವಿ. ನಮ್ಮ ಮೊಬೈಲ್ನ ಸ್ಲೇವ್ಸ್ ಆಗಿಬಿಟ್ಟಿವಿ ನಾವು. ಅತಿಯಾದ ಮೊಬೈಲ್ ಬಳಕೆಯನ್ನು ನಾವು ಮಾಡಬಾರ್ದು. ನಾವು ಇವಾಗ ಎಲ್ಲರೂ ಕೂಡ ನೋಡ್ತೀರಿ, ನೀವು ಮೊಬೈಲ್ ಹಿಡ್ಕೊಂಡು ಹೋಗ್ತಿರ್ತಾರ, ಮೊಬೈಲ್ ಹಿಡ್ಕೊಂಡು ಮಾಡ್ತಿರ್ತಾರ. ಮೊಬೈಲ್ ಅದನ್ನ ಬಳಕೆ ಮಾಡಬಾರ್ದು. ಎಷ್ಟಾದರೂ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ನಾವು ರಸ್ತೆ ಅಪಘಾತಗಳು ಅವನ್ನೆಲ್ಲ ಬಿಡೋಣ, ಕಡಿಮೆ ಮಾಡೋಣ. ರೂಲ್ಸ್ ಆಫ್ ದ ಲ್ಯಾಂಡ್, ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಲೈಕ್ ಹೆಲ್ಮೆಟ್ ಧರಿಸೋದು, ಅದರಿಂದ ಎಷ್ಟೊಂದು ಅಪಘಾತಗಳು ನಾವು ಉಳಿಸ್ಬೋದು. ಮತ್ತೊಂದು ಕ್ಲೀನ್ಲಿನೆಸ್. ನಾವು ಎಷ್ಟೋ ಸತಿ ನೋಡ್ತೀವಿ, ಗುಟ್ಕಾ ತಿಂದ್ಬಿಟ್ಟು ರೋಡಲ್ಲಿ ಬಿಡ್ತಾರ, ನಾವು ಆಸ್ಪತ್ರೆಗೆ ಎಷ್ಟು ಕ್ಲೀನ್ ಆಗಿರ್ತೀವೋ ಅಲ್ಲೂ ಬಿಡ್ತಾರ. ಅಂಥದ್ದೆಲ್ಲ ಮಾಡಬಾರ್ದು. ಪರಿಸರವನ್ನು ರಕ್ಷಿಸಬೇಕು, ಗಿಡವನ್ನು ನೋಡಿಕೊಳ್ಬೇಕು. ಆಮೇಲೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸ್ಕೊಡ್ಬೇಕು. ಆರೋಗ್ಯದ ಕಡೆ ಒಂದೇ ಒಂದು ಹೇಳ್ಬೇಕಂದ್ರೆ, ಒಂದಂದ್ರೆ ಡಯಟ್ ಆ್ಯಂಡ್ ಎಕ್ಸರ್ಸೈಸ್. ಡಯಟ್ ಬಗ್ಗೆ ಎಲ್ಲ ಗೊತ್ತು, ಮಿತವಾದ ಆಹಾರ ಸೇವನೆ ಹಾಗೂ ಎಕ್ಸರ್ಸೈಸ್. ಮತ್ತು ಇನ್ನೊಂದು ನನ್ನ ಕಡೆ ಹೇಳೋದು, ಎಲ್ಲರಿಗೂ ಡಾಕ್ಟರ್ಸ್ ಗೊತ್ತಿರ್ಬೋದು, ಎಲ್ಲರೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕಂತೇಳಿ ನಾನು. ಯಾವುದೇ ಥರದ ಒಂದು ಹೆಲ್ತ್ ಇನ್ಶೂರೆನ್ಸ್. ಯಾಕಂತಂದ್ರೆ ಎಲ್ಲ ದುಡ್ಡು ಮುಗಿದಿರ್ತಾವೆ, ಬಂದಿರ್ತಾರೆ, ಆಸ್ಪತ್ರೆಯಲ್ಲಿ ಖರ್ಚಾಗೋದನ್ನು ಗೊತ್ತಿರಲ್ಲ. ಮನೆಯಲ್ಲಿ ಮದುವೆಗೆ ಅದಕ್ಕೆ ಇದಕ್ಕೆಲ್ಲ ದುಡ್ಡು ವ್ಯವಸ್ಥೆ ಮಾಡಿರ್ತಾರೆ, ಬಟ್ ಇದಕ್ಕೆ ಮಾಡಿರೋದಿಲ್ಲ. ಅದಕ್ಕೆ ಯಾರಾದರೂ ಮಾಡಿ ನಿಮ್ಮ ಹೆಂಡತಿ ಆಗಲಿ, ಅಕ್ಕ ತಂಗಿಯರು, ಅವ್ರ ಹತ್ರ ಒಂದು ದುಡ್ಡು ಇಡಬೇಕು. ಇದು ನನ್ನ ಆರೋಗ್ಯ ಸಲುವಾಗಿ, ನನ್ನ ಇದ್ರ ಸಲುವಾಗಿ ಅಂತ ಇಡಬೇಕು. ಇಲ್ಲ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಯಾವ್ದಾರ ಪ್ರೈವೇಟ್ ಗೌರ್ಮೆಂಟ್ ಯಾವ್ದಾರ ಕೊಡಬೇಕು. ಇದು ನನ್ನ ರಿಕ್ವೆಸ್ಟ್, ಇಷ್ಟು ಹೇಳ್ತೀನಿ. ಹಾಗೂ ಸೀರತ್ ಅಭಿಯಾನ ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಸಾಮಾಜಿಕ ಶಾಂತಿ, ಸಹಿಷ್ಣುತೆ ಮತ್ತು ಬಾಂಧವ್ಯ ಮತ್ತು ಆರೋಗ್ಯಕ್ಕಾಗಿ ನಾವು ಈ ಅಭಿಯಾನವನ್ನು ಬೆಳೆಸುವ ಅಗತ್ಯವಿದೆ. ನಾವು ಈ ಸಂದೇಶವನ್ನು ನಮ್ಮ ಶಾಲೆ, ನಮ್ಮ ಮನೆ, ನಮ್ಮ ಸಮುದಾಯ ಎಲ್ಲರಿಗೂ ಹಂಚಿಕೊಂಡರೆ ನಿಜವಾದ ಅರ್ಥದಲ್ಲಿ ಈ ಸೀರತ್ ಅಭಿಯಾನ ಯಶಸ್ವಿಯಾಗುತ್ತದೆ. ನಾವೆಲ್ಲರೂ ಈ ನಿಟ್ಟಿನಲ್ಲಿ
ಕಾರ್ಯ ಮಾಡೋಣ ಎಂದು ಹೇಳುತ್ತಾ ಈ ಸುಂದರ ಹಾಡಿನ ಒಂದು ಸ್ಟಾಂಜದೊಂದಿಗೆ ನಾನು ಮಾತು ಮುಗಿಸ್ತೇನೆ.